Welcome to another 60 days of 60K followers challenge. ಇದು ಡೇ 44. 44. ಸಾರಿ ಮರ್ತೋಗ್ಬಿಟ್ಟಿದ್ದೀನಿ ಯಾವ ಡೇ ಅಂತ. ಐ ಥಿಂಕ್ 43 ಡೇದು ಎಡಿಟ್ ಮಾಡಿದ್ದೀನಿ, ಇನ್ನೂ ಪೋಸ್ಟ್ ಮಾಡಿಲ್ಲ. ಸೊ ಇವಾಗ ರೆಕಾರ್ಡ್ ಮಾಡ್ತಾ ಇರೋದು 44 ಡೇ. ಆ್ಯಕ್ಚುಲಿ ಇವತ್ತು ಸಂಡೇ ಅಂದರೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. ಏನು ಮನೆಯಲ್ಲೇ ಇದ್ದೀನಿ. ಬೆಳಗ್ಗೆ ಇದ್ದೆ, ಎಡಿಟ್ ಮಾಡಿದೆ, ಕೆಲಸ ಮುಗಿಸ್ಕೊಂಡೆ, ಮತ್ತೆ ತಿಂದೆ, ಮತ್ತೆ ಮಲಗಿದೆ, ಮೂವಿ ನೋಡಿದೆ, ಮತ್ತೆ ಎದ್ದೆ, ಮತ್ತೆ ತಿಂದೆ, ಮತ್ತೆ ಇವಾಗ ಸುಮ್ಮನೆ ಕಾರ್ಡಿಯಸ್ ಮಾಡ್ತಾಯಿದ್ದೀನಿ. ಕ್ಯಾಲ್ರೀಸ್ ಹಾಕಿ ಬರ್ನ್ ಆಗಿಲ್ಲ ಕ್ಯಾಲ್ರೀಸ್ ಹಾಕಿಟ್ಟು. ಸೊ ಮತ್ತು ಇನ್ನೇನು ವ್ಲಾಗ್ ರೆಕಾರ್ಡ್ ಮಾಡಿಲ್ಲ ಅಂತ ಹೇಳಿ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಹೊಸದಾಗಿ ಏನಿಲ್ಲ, ಯಾವತ್ತೂ ಆಗಲಿ ಬ್ಯಾಕ್ ಆಫ್ ದಿ ಕ್ಯಾಮ್ರಾ ವಾಯ್ಸ್ ಕೊಡ್ತಾಯಿದ್ದೆ. ಇವಾಗ ಫ್ರಂಟ್ ಆಫ್ ದಿ ಕ್ಯಾಮ್ರಾ ವಾಯ್ಸ್ ಕೊಡ್ತಾಯಿದ್ದೀನಿ ಅಷ್ಟೇ. ಸೊ ಹೇಳಬೇಕು ಅಂದರೆ 44 ಡೇಯಲ್ಲಿ ಇನ್ನೂ ಎಷ್ಟು ಡೇಸ್ ಇದೆಯೋ ಗೊತ್ತಿಲ್ಲ 60 ಡೇಸ್ಗೆ. ಸೊ ಈ 60 ಡೇಸ್ ಆದಮೇಲೆ ಆಗಸ್ಟಲ್ಲಿ 60K ಫಾಲೋವರ್ಸ್ ಹೊಡಿತೀನಿ ಅಂತ ಒಂದು ಚಾಲೆಂಜ್ ಆಗಿಕ್ಕೆ 60 ಡೇಸ್ ಆಫ್ 60K ಫಾಲೋವರ್ಸ್ ಚಾಲೆಂಜ್ ಅಂತ ಹೆಸರು ಬೇರೆ ಇಕ್ಕಿದ್ದೀನಿ. ಆ ಹೆಸರು ತಗೊಟ್ಟು 60 ಡೇಸಲ್ಲಿ 60K ಫಾಲೋವರ್ಸ್ ಚಾಲೆಂಜ್ ಗೆಲ್ತೀನೋ ಇಲ್ಲೋ ನಂಗೆ ಗೊತ್ತಿಲ್ಲ, ಅದು ಸೆಕೆಂಡ್ರಿ. ಬಟ್ ಕನ್ಸಿಸ್ಟೆನ್ಸಿಯಾಗಿ ಒಂದು ದಿನಾನೂ ಬಿಡ್ದಿರ 60 ಡೇಸ್ಗೆ ವೀಡಿಯೋಸ್ ಅಪ್ಲೋಡ್ ಮಾಡೋದು ಮಾತ್ರ ಅದು ನನಗೊಂದು ನಂಬಿಕೆ ಇದೆ, ನನ್ನದೊಂದು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ. ಸೊ ನಾನೊಂದೇ ಥಿಂಕ್ ಮಾಡೋದು, ಆ್ಯಕ್ಚುಲಿ ನಮ್ಮ ಮೇಲೆ ನಾವೇ ನಂಬಿಕೆ ಇಕ್ಕಿಲ್ಲ ಅಂದರೆ ಯಾರು ನಂಬಿಕೆ ಇಕ್ತಾರೆ? ಯಾರೂ ಇಕ್ಕಲ್ಲ. ನಾನು ಹಂಗೆ ಇದ್ದಿದ್ದು, ಎಲ್ಲ ಗೊತ್ತಿತ್ತು. ವೀಡಿಯೋ ರೆಕಾರ್ಡ್ ಮಾಡೋದು ಗೊತ್ತಿತ್ತು, ಎಡಿಟ್ ಮಾಡೋದು ಗೊತ್ತಿತ್ತು, ಪೋಸ್ಟ್ ಮಾಡೋದು ಗೊತ್ತಿತ್ತು, ಎಲ್ಲ ಗೊತ್ತಿತ್ತು ನನಗೆ. ಅಂದರೆ ನನಗೆ ಎಷ್ಟು ನಾಲೆಜ್ ಇತ್ತು ಅದು ನಾಲೆಜ್ ತಕ್ಕದ್ದು ಎಲ್ಲ ಗೊತ್ತಿತ್ತು. ಬಟ್ ಆ್ಯಕ್ಚುಲಿ ಸಕ್ಸಸ್ ಅನ್ನೋದು ಗರ್ಲ್ಫ್ರೆಂಡ್ ಥರ, ಯಾವತ್ತೂ ಪರ್ಮನೆಂಟ್ ಅಲ್ಲ. ಅದಕ್ಕೋಸ್ಕರ ಲೈಫಲ್ಲಿ ಸಕ್ಸಸ್ ಈಸ್ ನಾಟ್ ಎ ಡೆಸ್ಟಿನೇಷನ್, ಸಕ್ಸಸ್ ಈಸ್ ಎ ಜರ್ನಿ. ಅದೊಂದು ಜರ್ನಿ ಥರ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ರಿ. ಇದು ನಾನು ಕಲ್ತಿದ್ದು, ನನಗಿಂತ ದೊಡ್ಡವ್ರು ಹೇಳಿದ್ದಾದಮೇಲೆ ನಾನು ಹೇಳ್ತಾ ಇದ್ದೀನಿ, ಇನ್ನೂ ಕಲಿಯೋದು ಜಾಸ್ತಿ ಇದೆ. ಸೊ ಆ ಥರ ಇದ್ದಿದ್ದು ನಾನು. ಏನೇ ಆಗಲಿ ವ್ಯೂಸ್ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ, ಫಾಲೋವರ್ಸ್ ಬರ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಲೈಕ್ಸ್ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ. ಒಂದಲ್ಲ ಒಂದು ದಿನ ಅಚೀವ್ ಮಾಡ್ತೀನಿ ಅಂತ ಈ ಚಾಲೆಂಜ್ ಮಾಡಿದೆ. ಚಾಲೆಂಜ್ ಮಾಡಿದ್ದು ಒಂದು 10 ದಿವಸಕ್ಕೂ ನಾನು ಅಪ್ಲೋಡ್ ಮಾಡೋದಕ್ಕೂ ಎಲ್ಲ ಜನ ಕೇಳಿದ್ರು. ಕಾಮನ್ಲಿ ಎಲ್ಲರೂ ಕೇಳೋ ಥರ 60 ಡೇಸಲ್ಲಿ 60K ಫಾಲೋವರ್ಸ್ ಹೊಡೆದಾಕ್ತೀಯ ನೀನು? ಹಿಂಗೆ ಅಷ್ಟು ನಂಬಿಕೆನಾ ನಿನ್ನ ಮೇಲೆ? ನಿಜವಾಗ್ಲೂ ಹೊಡೆದಾಕ್ತೀಯ ನೀನು? ನೋಡೋಣ ಗುರು, ಹೊಡಿತೀಯನೋ ಹಂಗೆ ಅಂತ ಎಲ್ಲರೂ ಹೇಳಿದ್ರು. ಸೊಸೈಟಿ, ನೈಬರ್ಸ್ ಎಲ್ಲ. ಬಟ್ ಅದೇ ಥರ ನೆಗೆಟಿವ್ ಆಗಿ ಎಷ್ಟು 50% ಹೇಳಿದ್ರು, ಅದೇ ಪಾಸಿಟಿವ್ ಆಗಿ 50% ಹೇಳಿದರು ಗೈಸ್. ಸೊ ಇವತ್ತಿನ ವ್ಲಾಗ್ ಇಷ್ಟೇ, ಏನು ಮಾಡ್ಕೋತೀನಿ. ಆ್ಯಂಡ್ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.